ಹರೇ ಕೃಷ್ಣ. ಇವತ್ತು ಕೃಷ್ಣ ಲೀಲೆಗಳಲ್ಲಿ ಕಾಳಿಂಗ ಮರ್ದನಿ ನೋಡೋಣವೇ? ಯಮುನಾ ನದಿಯ ಆಳದಲ್ಲಿ ಕಾಳಿಂಗ ಎನ್ನುವ ದೈತ್ಯ ಸರ್ಪವೊಂದು ವಾಸವಾಗಿತ್ತು. ತನ್ನ ಸೊಕ್ಕಿನಿಂದ ಕಾಳಿಂಗವು ಯಮುನಾ ನದಿಯ ಸಂಪೂರ್ಣ ನೀರನ್ನು ವಿಷಪೂರಿತವನ್ನಾಗಿಸಿ ನದಿಯ ಸಮೀಪವಿರುವ ಸ್ಥಳೀಯರು, ಪ್ರಾಣಿ ಪಕ್ಷಿಗಳು ಸಾಯುವಂತೆ ಮಾಡುತ್ತಿತ್ತು. ಇದನ್ನು ತಿಳಿದ ಕೃಷ್ಣ ನದಿಯ ತಡದಲ್ಲಿ ಚೆಂಡಾಟ ಆಡುವ ನೆಪದಿಂದ ಯಮುನಾ ನದಿಗೆ ಹೋಗುತ್ತಾನೆ. ಆಟವಾಡುವಾಗ ಚೆಂಡು ನದಿಯ ನೀರಿಗೆ ಬೀಳುವಂತೆ ಮಾಡಿ ಕಾಳಿಂಗ ಸರ್ಪದೊಂದಿಗೆ ಯುದ್ಧವನ್ನು ಮಾಡುತ್ತಾನೆ. ಥ್ಯಾಂಕ್ ಯು. ಈಗ ನಲಕುಬೇರ ಮತ್ತು ಮಣಿಗ್ರೀವರನ್ನು ಶಾಪದಿಂದ ಮುಕ್ತಗೊಳಿಸಿದ ಕೃಷ್ಣ ಕಥೆ ನೋಡೋಣವೇ? ಕೃಷ್ಣನ ತುಂಟಾಟದಿಂದ ಬೆಣ್ಣೆ ಕದ್ದು ತಿನ್ನುತ್ತಿದ್ದರಿಂದ ಊರಿನವರೆಲ್ಲರೂ ಯಶೋಧ ಬಳಿ ಕೃಷ್ಣನ ಕುರಿತು ದೂರನ್ನು ನೀಡುತ್ತಾರೆ. ಇದರಿಂದ ಕೋಪಗೊಂಡ ಕೃಷ್ಣನನ್ನು ಒಂದು ಮರದ ದಿಬ್ಬಕ್ಕೆ ಕಟ್ಟಿ ಹಾಕುತ್ತಾಳೆ ಯಶೋದೆ. ಕೃಷ್ಣನು ಆ ಮರದ ದಿಬ್ಬದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಹಾಗೆ ಆ ಅಂಗಳದಲ್ಲಿದ್ದ ಎರಡು ಮರಕ್ಕೆ ದಿಬ್ಬವು ಬಡಿದು ಮರವು ನೆಲಕ್ಕುರುಳುತ್ತದೆ. ಶಾಪದಿಂದ ಮರಗಳಾಗಿದ್ದ ನಳಕುಬೇರ ಮತ್ತು ಮಣಿಗ್ರೀವರರು ಕೃಷ್ಣನ ಸ್ಪರ್ಶದಿಂದ ಮುಕ್ತಿಯನ್ನು ಪಡೆಯುತ್ತಾರೆ. ಥ್ಯಾಂಕ್ ಯು. ಇನ್ನೊಂದು ಕತೆ ನೋಡೋಣವೇ? ಕೃಷ್ಣ ಮತ್ತು ಹರಿಶ್ವಾಸುರ ಕತೆ. ಒಂದು ದಿನ ಇದ್ದಕ್ಕಿದ್ದಂತೆ ದೊಡ್ಡ ಗೋಳಿಯೊಂದು ವೃಂದಾವನಕ್ಕೆ ನುಗ್ಗಿ ಅಲ್ಲಿನ ಗ್ರಾಮಸ್ಥರ ಮೇಲೆ ದಾಳಿ ಮಾಡಲು ಆರಂಭಿಸಿತ್ತು. ಗುಳಿಯಿಂದ ತಪ್ಪಿಸಿಕೊಳ್ಳಲು ಗ್ರಾಮಸ್ಥರು ತಮ್ಮ ಗುಡಿಸಲಿನಿಂದ ಮನೆ ಬಂದಂತೆ ಓಡಿದರು. ತಮ್ಮ ಸಹಾಯಕ್ಕಾಗಿ ಕೃಷ್ಣನನ್ನು ಕರೆದರು. ಕೃಷ್ಣನಿಗೆ ಗುಳಿಯನ್ನು ನೋಡುತ್ತಿದ್ದಂತೆ ಇದು ಗುಳಿಯಲ್ಲ, ಹರಿಶ್ವಾಸರು ಎಂದು ತಿಳಿಯುತ್ತದೆ. ಕೃಷ್ಣನು ಗುಳಿಯ ಎರಡು ಕೊಂಬುಗಳನ್ನು ಕೈಯಲ್ಲಿ ಹಿಡಿದು ನೆಲಕ್ಕೆ ಕೆಡವುತ್ತಾನೆ. ನಂತರ ಗುಳಿಯ ರೂಪದಲ್ಲಿದ್ದ ಹರಿಶ್ವಾಸುರನು ಭಗವಾನ್ ಬೃಹಸ್ಪತಿಯ ಶಿಷ್ಯನಾಗಿ ಇರುತ್ತಾನೆ. ಗುರುವಿಗೆ ಅಗೌರವ ತೋರಿಸಿದನಂತೆ ಬೃಹಸ್ಪತಿ ಆತನಿಗೆ ಗುಳಿಯಾಗುವಂತೆ ಶಾಪವನ್ನು ನೀಡಿರುತ್ತಾನೆ. ಥ್ಯಾಂಕ್ ಯು. ಈ ಕತೆಗಳು ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಗುಡ್ ಡೇ ಟು ಆಲ್ ಆಫ್ ಯು.